ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಡ್ರೆಸ್ ಹಾಕಿದ್ದೀನಿ, ಕಾಲೇಜ್ ಯೂನಿಫಾರ್ಮ್ ಹಾಕಿದ್ದೀನಿ. ನಾನು ರೆಡಿ ಆಗಿಲ್ಲ. ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ನಮ್ಮ ಮನೆ ಹತ್ರ ಗಣೇಶ ಕುಣಿಸಿದ್ದಾರೆ, ಬಟ್ ಇನ್ನೂ ಗಣೇಶನ ತೋರಿಸ್ತಿಲ್ಲ ಗೈಸ್. ಇವತ್ತು ಕಾಲೇಜ್ಗೆ ಹೋಗಿ ಬರ್ತೀನಿ. ಬಂದಾದಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಬಿಕಾಸ್ ಇವತ್ತು ಮಂಗಳ ಗ್ರಹ ಅಂತೆ. ಸೊ ನಾವೇನೇ ಮ್ಯಾನಿಫೆಸ್ಟ್ ಮಾಡಿದ್ರೂ ಅದು ಆಗುತ್ತಂತೆ. ಸೊ ಒಂದು ಚಿಕ್ಕ ನಂಬಿಕೆ, ಅದಕ್ಕೆ ಹೋಗ್ತಾಯಿದ್ದೀನಿ. ನೀವು ಎಲ್ಲರೂ ಹೋಗಿ ಗೈಸ್, ಹೋಗ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಇಟ್ ಈಸ್ ಗುಡ್ ಅಂತ ಇವತ್ತು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಈಡೇರುತ್ತಂತೆ. ಏನೇ ಅಂದ್ಕೊಂಡ್ರು ಈಡೇರುತ್ತಂತೆ ಇವತ್ತು. ಅಂದರೆ ಅಂದ್ಕೊಂಡಿದ್ದ ತಕ್ಷಣ ಈಡೇರಲ್ಲ, ಸ್ವಲ್ಪ ಬೇಗ ಆಗುತ್ತಂತೆ. ನೀವು ಅಂದ್ಕೊಂಡಿದ್ದು ಬೇಗ ಈಡೇರುತ್ತೆ. ಏನೇರು ಒಳ್ಳೆಯದು ಕೇಳ್ಕೊಂಡು. ಸೊ ಫೈನಲಿ ಕಾಲೇಜ್ಗೆ ಹೋಗಿ ವಾಪಸ್ ಮನೆಗೆ ಬಂದೆ. ಇವಳನ್ನೂ ಎತ್ತಾಕೊಂಬಂದೆ. ಬರೀ ಇಂಥದೆಯ. ಇವಳು ಹೋಗಲಿಲ್ಲ. ಆ್ಯಕ್ಚುಲಿ ಇವಳನ್ನ ಕರ್ಕೊಂಬರೋಕ್ಕೋಸ್ಕರನೇ 4th ಬ್ಲಾಕ್ಗೆ ಹೋದೆ. ಹೋಗಲಿಲ್ಲ. ಆ್ಯಕ್ಚುಲಿ ಹೋಗ್ತಿದ್ವಿ ಕಾಲೇಜ್ಗೆ. ಅಲ್ಲಿ ಅರ್ಧಕ್ಕರ್ಧ ನಮ್ಮ ಕ್ಲಾಸ್ ಗರ್ಲ್ಸ್ ಯಾರೂ ಹೋಗದೆ ಎಲ್ಲರೂ ಆಚೆ ಹೋಗ್ತಾಯಿದ್ರು. ನಮ್ಮನ್ನು ಕರೆದ್ರು, ಬೇಡ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ವಿ. ನಮ್ಮಮ್ಮ ಮಲಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ಮಮ್ಮ ಹೋಗ್ಬೇಕು ತಾನೆ ಅಂತ ಹೇಳಿದ್ರು. ಸರಿ ಆಯ್ತು ಬಿಡು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ, ಯೂನಿಫಾರ್ಮಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೀವಿ. ಎಲ್ಲನೂ ಹೋಗೋಣ ಪ್ಲ್ಯಾನ್ ಇದೆ, ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಮೂವಿ ನೋಡ್ತಾ ಇದ್ದೀವಿ, ಸೂ ಫ್ರಮ್ ಸೋ ಮೂವಿ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೂ ಫ್ರಮ್ ಸೋ ಮೂವಿ ನೋಡ್ತಿದ್ದೀವಿ. ಸ್ಟಾಪ್ ಮಾಡಿ, ಕೇಳಿಸಲ್ಲ. ಮೈಕ್ ಚಾರ್ಜ್ ಖಾಲಿ ಆಗಿದೆ. ನಿನ್ನೆ ನೈಟ್ ಖಾಲಿ ಆಯ್ತು, ಇನ್ನೂ ಚಾರ್ಜ್ ಹಾಕಿಲ್ಲ. ಹಾಕ್ಬೇಕು ಇವಾಗ. ಎಲ್ಲನೂ ಹೋಗೋಣ. ಎಲ್ಲಿ ಹೋಗೋಣ ಅಲ್ಲೇ? ನೀನೇ ಪ್ಲ್ಯಾನ್ ಮಾಡಿ ಎಲ್ಲ ಹೋಗೋಣ ಅಂತ. ಗೋಪಾಲಂಗಂತೂ ಸಡನ್ನಾಗಿ ಹಿಂಗೆಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ತಲೆ ಕೆಡುತ್ತೆ. ವೆಗಾಗ್ ಹೋಗೋಣ. ಹಾರರ್ ಹೌಸ್. ನಾನು ಆಲ್ರೆಡಿ ಹೋಗಿ ಬಂದೆ. ನಾನು ಹೋಗಿ ಸಿ ಅಲ್ಲಿ ಏನು ಇಲ್ಲ, ಅಲ್ಲೇ ಮನ್ಸ್ರಿದಾರ ಒಳಗೆ. ಸುಮ್ಮನೆ ಸೌಂಡ್ ಮಾಡಿ ಎದುರಿಸ್ತಾರೆ ಅಷ್ಟೇ. ಏನಂದ್ರೆ ಏನು ಇಲ್ಲ ಅಲ್ಲಿ. ಲೈಕ್ ನಾನು ನಮ್ಮ ಫ್ರೆಂಡ್ಸ್ ಹೋಗಿದ್ವಿ, ನಾನು ಭೂಮಿಕಾ ಚಂದನ ಅಂತ. ಲೈಕ್ ಒಳಗಡೆ ಹೋದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಭಯಂಕರವಾಗಿತ್ತು. ಒಳಗಡೆ ಎಂಟ್ರಿ ಕೊಟ್ರಿ, ಸುಮ್ಮನೆ ಸೌಂಡ್ ಇತ್ತು. ತಿರ್ಗಾ ಮನುಷ್ಯರು ಓಡ್ ಬರೋದು, ಮತ್ತೆ ಅವ್ರು ಕಿರ್ಚೋದು. ಮನುಷ್ಯರೇ ಇದ್ರು, ಬರೀ 4-5 ಜನ ಒಳಗೆ ಮನುಷ್ಯರಿದ್ರು, ಎದುರಿಸಿದ್ರು ಅಷ್ಟೇ. ಸ್ಕೇರಿ ಹೌಸ್ ಅಂದ್ರೆ ಅದೇ ತಾನೇ ಮಾಡ್ತಾರೆ. ಸ್ಕೇರಿ ಹೌಸ್ ಅಂದ್ರೆ ಹೆಂಗಿರುತ್ತೆ ನೀನ್ ನೋಡಿಲ್ವಾ? ಮನುಷ್ಯರೇ ಮಾಡೋದಲ್ಲೇ. ಮನುಷ್ಯರೆಲ್ಲ ಡಾಲ್ಸ್ ನ ಇಟ್ಟು ಎದುರಿಸ್ತಾರೆ. ಅಂದ್ರೆ ಡಾಲ್ಸ್ ಬೀಳೋದು, ಅಡ್ಡ ಅದೆಲ್ಲ ಇಲ್ಲ. ಅವು ಬರೀ ಮನುಷ್ಯರೇ. ವೇಸ್ಟ್. ಅದು ಈಚೆ ಮಾತ್ರ ಟಿಕೆಟ್ 150. ನಮ್ಗೆ ಒಟ್ಟೆ 450 ಆಯ್ತು. ಹೋಗ್ಬೇಡಿ, ವೇಸ್ಟ್. ವೆಗಾ ಸಿಟಿಲಂತೂ ಹೋಗ್ಲೇಬೇಡಿ. ಬೇರೆ ಎಲ್ಲಾನು ಹೋಗಿ ವೆಗಾ ಸಿಟಿಲಿ ಹೋಗ್ಬೇಡಿ. ಇವಾಗೆಲ್ಲ ಹೋಗೋಣ. ಮತ್ತೆ ಸ್ಕೇರಿ ಅಂದ್ರೆ ಅವರು ವಿಡಿಯೋ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ, ಹೋಗ್ಬಿಟ್ಟು ಈಚೆ ಬರ್ಬೇಕಷ್ಟೇ ಅಂದ್ರು. ಹಂಗಿದ್ರೆ ಸುಮ್ಮನೆ ವೇಸ್ಟ್. 150. ಎಲ್ಲ ಹೋಗೋದು ಇರಿ ಗೈಸ್, ಯೋಚನೆ ಮಾಡಿಬಿಟ್ಟು ಆಮೇಲೆ ಲಾಕ್ ಮಾಡ್ತೀನಿ. ಗೈಸ್ PVRಗೆ ಹೋಗೋ ಪ್ಲ್ಯಾನ್ ಇತ್ತು. ಬಸ್ಸಲ್ಲಿ ಹೋದ್ವಿ. ಆ ಬಸ್ ಡ್ರೈವರ್ ತೊಗೊಂಡೋಗಿ ಎಲ್ಲೋ ಬಿಟ್ಟ. ಫಸ್ಟೇ ಕೇಳಿದ್ವಿ ಫೋರಮ್ಗೆ ಹೋಗ್ತೀರಾ ಅಂತ. ಹ್ಞೂ ಅಂದ್ಬಿಟ್ಟು ಆಮೇಲೆ ಬಸ್ ಹತ್ತಾದ್ಮೇಲೆ ಟಿಕೆಟ್ ಕೇಳಿದ್ರೆ ಟಿಕೆಟ್ ಕಂಡಕ್ಟ್ರ್ ಇಲ್ಲ ಹೋಗಲ್ಲ ಅಂತ. ಡ್ರೈವರ್ ಕೇಳಿದ್ವಿ ಅಂತ ಹೇಳಿದ್ರೆ ಡ್ರೈವರ್ ಯಾವುದಾಗ ನೆಂದರೆ ಡ್ರೈವರ್ ಏನಂತಾರೆ ದೇವ್ರವರು. ಇಲ್ಲ ನಾನು ಹೇಳೇ ಇಲ್ಲ ಅಂತ ಉಲ್ಟಾ ಹೊಡಿರೋದು ಆ ದೇವರು. ಕರ್ಮ. ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದೀವಿ ಗೈಸ್. ತಿರ್ಗಾ ವಾಪಸ್ ರೌಂಡ್ ಹೊಡಿತಿದ್ವಿ ನಾವು. ಏನು ಮಾಡೋಣ, ಇವಾಗ ಮನೆಗೆ ಹೋಗ್ತೀವಿ ಗೈಸ್. ಹೋಯ್ತು ಮೂಡ್ ಹೋಯ್ತು, ಫೋರಮ್ಗೆ ಹೋಗೋ ಮೂಡೇ ಹೋಗ್ಬಿಡ್ತು. ಆ ಡ್ರೈವರ್ ಹಂಗೆ ಮಾಡಿದ್ದಕ್ಕೆ ಮೂಡ್ ಹೋಗ್ಬಿಡ್ತು ನನಗೆ. ಸರಿ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಫೈನಲಿ ತಿರ್ಗಾ ವಾಪಸ್ ಮನೆಗೆ ಬಂದ್ಬಿಟ್ವಿ.
ಬಸ್ ಸ್ಟಾಪ್ ಅಂತ ಡ್ರಾಪ್ ಮಾಡ್ಕೊಂಡೆ. ನಮ್ಮ ಸಿರಿಮರಿನೂ ಕರ್ಕೊಂಡು ಹೋಗಿದ್ದೆ. ಅವಳನ್ನ ಡ್ರಾಪ್ ಮಾಡಿ ಇವಾಗ ವಾಪಸ್ ನನ್ನ ಮನೆಗೆ ಹೋಗ್ತಿದ್ದೀನಿ. ನನಗೆ ಚೆನ್ನಾಗಿತ್ತು ಇವತ್ತು ದಿನ. ಅವ್ರ ಜೊತೆ ಮನೇಲೇ ಇದ್ವಿ. ಕೋರಮಂಗ್ಲಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು 4 ಗಂಟೆಗೆ, ಬಟ್ ಆಗಲಿಲ್ಲ. ಸೊ ತಿರ್ಗಿ ಆಮೇಲೆ ಬೇಡ ಅಂದ್ಬಿಟ್ಟು ಅಪ್ಪ ಆ ಡ್ರೈವರ್ ಎಲ್ಲೂ ಎತ್ಕೊಂಡು ಹೋಗಿ ಬಿಟ್ಬಿಟ್ಟ ಗೈಸ್. ಸೊ ವಾಪಸ್ ಫುಲ್ಲು ಸುತ್ತಾಡಿಕೊಂಡು ಕೋರಮಂಗ್ಲೆಯಿಂದ ಆ ಕಡೆ ಎಲ್ಲೋ ಸುತ್ತಾಡ್ಕೊಂಡು ರೌಂಡ್ ಹೊಡೆದಿದ್ವಿ ನಮ್ಮ ಮನೆಗೆ. ಆಮೇಲೆ ಮನೆಗೆ ಹೋದ್ವಿ, ಮೂವಿ ನೋಡ್ಕೊಂಡಿದ್ವಿ. ಹಂಗೆ ಸ್ವಲ್ಪ ಸಣ್ಣ ಜಗಳ ಆಯಿತು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವಳು 5:30 ಆಗ್ತಿದೆ ಹೋಗ್ತೀನಿ ಅಂತೆಲ್ಲ ಅವಳ ಬಸ್ ಸ್ಟಾಪ್ ಗಂಟೆ ಡ್ರಾಪ್ ಮಾಡಿಬಿಟ್ಟು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ.